ಮುಖ್ಯ ಕಾರ್ಯದರ್ಶಿಗೆ ಕೀಳು ಪದ ಬಳಸಿದ ಆರೋಪಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ಎನ್ ರವಿಕುಮಾರ್ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಹೈಕೋರ್ಟ್ ಮೊರೆ ಹೋಗಿರೋದು ಎಂಎಲ್ಸಿ ರವಿಕುಮಾರ್ ಎಫ್ಐಆರ್ ಅನ್ನ ರದ್ದು ಮಾಡಿಬಿಡಿ ಹೀಗಂತ ಹೈಕೋರ್ಟ್ಗೆ ರವಿಕುಮಾರ್ ಅರ್ಜಿ ಸಲ್ಲಿಕೆ ಮಾಡಿರೋದು. ತುರ್ತು ವಿಚಾರಣೆಗೆ ಹೈಕೋರ್ಟ್ಗೆ ಲಾಯರ್ ಮನವಿ ಮಾಡಿಕೊಂಡಿದ್ದಾರೆ. ರವಿಕುಮಾರ್ ಪರ ವಕೀಲ ಸುಯೋಗ್ ಹೇರಳೆ ಮನವಿಯನ್ನ ಮಾಡಿಕೊಂಡಿರೋದು. ಮಧ್ಯಾಹ್ನ 2:30 ಬಳಿಕ ಅರ್ಜಿ ವಿಚಾರಣೆ ಬರುತ್ತೆ. ಇವೆಲ್ಲ ಬೇಕಿತ್ತಾ ಅಂತ ಒಂದ್ಸರಿ ತಪ್ಪು ಮಾಡಿಬಿಡೋದು, ಪದೇ ಪದೇ ಮಾಡಿರೋ ಚಾಳಿಯನ್ನ ಮುಂದುವರಿಸೋದು, ಕ್ಷಮೆ ಕೇಳೋದಕ್ಕೆ ಅಥವಾ ಮಾಡಿರೋ ತಪ್ಪಾಗ್ಬಿಟ್ಟಿದೆ ಅಂತ ಹೈಕೋರ್ಟ್ನ ಮೊರೆ ಹೋಗೋದು, ಇವೆಲ್ಲ ಬೇಕಾ ಅಂತ. ಓದ್ವಾ, ಯಾವ ಕಾರ್ಯಕ್ರಮಕ್ಕೆ ಹೋಗಿದೀವಿ, ಏನು ಮಾತನಾಡಬೇಕು, ಅದು ಮಿನಿಮಮ್ ಕಾಮನ್ ಸೆನ್ಸು ತಲೆಯಲ್ಲಿ ಇಟ್ಕೊಳ್ಬೇಕು. ಅದನ್ನ ಬಿಟ್ಟು ಸಾರ್ವಜನಿಕವಾಗಿ ಎಲ್ಲರೂ ನೆರೆದಿದ್ದಾರೆ, ನಾನು ವೈರಲ್ ಆಗಿಬಿಡ್ತೀನಿ ಅಥವಾ ನನ್ನ ಹೆಸರು ಮುಂಚೂಣಿಯಲ್ಲಿ ಬಂದ್ಬಿಡುತ್ತೆ, ಮಾಧ್ಯಮಗಳು ತೋರಿಸ್ಬಿಡ್ತಾರೆ, ಈ ತರ ಮೈಂಡ್ ಸೆಟ್ ಇಟ್ಕೊಂಡು ಮಾತನಾಡಿದಾರೋ ಗೊತ್ತಾಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಇದೇನು ಮೊದಲ ಬಾರಿ ಆಗ್ತಾ ಇರುವಂತದ್ದಲ್ಲ. ಈ ಹಿಂದೆ ಕೂಡ ಇದೇ ರೀತಿ ಸೇಮ್ ಆಸ್ ಇಟ್ ಈಸ್ ಇದೇ ರೀತಿ ಕೆಲಸವನ್ನ ಮಾಡಿದ್ರು. ಈಗ ಹೈಕೋರ್ಟ್ನ ಮೊರೆ ಹೋಗಿದ್ದಾರೆ ಎಂಎಲ್ಸಿ ರವಿಕುಮಾರ್. ಯಾವ ಮುಖ ಇಟ್ಕೊಂಡು ಯಾವ ರೀತಿ ಸಮರ್ಥನೆಯನ್ನ ಮಾಡೋದಕ್ಕೆ ಹೋಗ್ತಾ ಇದ್ದಾರೋ ಗೊತ್ತಾಗ್ತಾ ಇಲ್ಲ. ಎಫ್ಐಆರ್ ಅನ್ನ ರದ್ದು ಮಾಡಬೇಕು, ನಾನು ಮಾಡಿರೋದಾಗಿ ತಪ್ಪನ್ನು ಒಪ್ಕೊಳ್ತೀನಿ ಅಂತ ಹೇಳೋದಕ್ಕೆ ಹೊರಟಿದಾರೋ ಅಥವಾ ನಾನು ಹೇಳ್ತಾ ಇರೋದೇ ಸರಿ, ನೀವೇ ಅಪಾರ್ಥ ಮಾಡ್ಕೊಳ್ತಾ ಇದ್ದೀರಾ, ದ್ವಂದ್ವ ಅರ್ಥವನ್ನ ನೀವೇ ಕಲ್ಪನೆ ಮಾಡ್ಕೊಳ್ತಾ ಇದ್ದೀರಾ, ಈ ರೀತಿಯಾಗಿ ಸ್ಟೇಟ್ಮೆಂಟ್ ಕೊಡೋದಕ್ಕೆ ಹೋಗ್ತಾ ಇದ್ದಾರೋ ಗೊತ್ತಾಗ್ತಾ ಇಲ್ಲ. ಇವತ್ತು 2:30 ವಿಚಾರಣೆ ನಡೆಯುತ್ತೆ. ಆ ಸಂದರ್ಭದಲ್ಲಿ ಅವರ ಸಮರ್ಥನೆ ಏನು, ಅವರ ಪರವಾಗಿ ಯಾವ ರೀತಿ ಮಾತನಾಡ್ತಾರೆ ನೋಡಬೇಕು. ಈಗಾಗಲೇ ತುರ್ತು ವಿಚಾರಣೆಗೆ ಹೈಕೋರ್ಟ್ಗೆ ಲಾಯರ್ ಮನವಿ ಮಾಡ್ಕೊಂಡಿದ್ದಾರೆ. ಅಂದ್ರೆ ಏಕಾಏಕಿ ರಾಜಿ ಸಂಧಾನ ಮಾಡೋದು ಅಥವಾ ಅವರು ಮಾತನಾಡಿರುವ ಸ್ಟೇಟ್ಮೆಂಟ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಅವ್ರೇನ್ ಸ್ಟ್ಯಾಂಡ್ ತಗೊಳ್ತಾರೆ ಅಥವಾ ಸಮರ್ಥನೆಯನ್ನ ನೀಡ್ತಾರಾ. ಹಾಗಾಗಿ ಅರ್ಜೆಂಟ್ ಆಗಿ ಎಫ್ಐಆರ್ ಅನ್ನ ರದ್ದು ಮಾಡಬೇಕು, ವಿಚಾರಣೆಯನ್ನ ಕೈಗೊಳ್ಳಿ ಅಂತ ಹೈಕೋರ್ಟ್ಗೆ ಇವರು ಪರವಾದಂತ ಲಾಯರ್ ಸುಯೋಗ್ ಹೇರಳೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ. 2:30 ವಿಚಾರಣೆ ನಡೆಯುತ್ತೆ. ಏನು ವಿಚಾರಣೆ ಆಗತ್ತೆ ನೋಡಬೇಕು.